ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಮಹಾಕುಂಭಮೇಳ 2025 ಪ್ರಯಾಗ್ರಾಜ್ ಈ ಒಂದು ಪುಣ್ಯಕ್ಷೇತ್ರದ ಪ್ರವಾಸ ಯಾವ ರೀತಿ ಆಯಿತು, ನಾವು ಎಷ್ಟು ದಿನ ಮುಂಚೆ ಈ ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರದ ಪ್ರಯಾಣವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಪುಣ್ಯಕ್ಷೇತ್ರದ ತೀರ್ಥಕ್ಷೇತ್ರದ ಈ ಒಂದು ಮಹಾಕುಂಭಮೇಳ 2025ಕ್ಕೆ ನಾನು ಮತ್ತು ನನ್ನ ಸ್ನೇಹಿತ ಆಗಿರ್ತಕ್ಕಂಥ ರಾಮಾಂಜಲಿ ಗುಗುರಿಹಟ್ಟಿ BJP ಮತ್ತು ಅನೇಕ ಪ್ರಮುಖ BJP ಕಾರ್ಯಕರ್ತರ ಜೊತೆ ಈ ಒಂದು ತೀರ್ಥಕ್ಷೇತ್ರದ ಒಂದು ಪ್ರಯಾಣ ಪ್ರಾರಂಭವಾಯಿತು. ಬನ್ನಿ, ಇವತ್ತಿನ ದಿನ ಈ ಒಂದು ತೀರ್ಥಕ್ಷೇತ್ರ ಯಾವ ರೀತಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮಾಹಿತಿಗಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಜಕ್ಕೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಬಳ್ಳಾರಿಯಿಂದ 18ನೇ ತಾರೀಕು ಮಂಗಳವಾರ ನಾವು ಈ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಬಳ್ಳಾರಿಯಿಂದ 12 ಗಂಟೆಗೆ ಕೋಟೆ ಮಲ್ಲೇಶ್ವರ ಟು ಪ್ರಯಾಗ್ರಾಜ್ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದೀವಿ. ಮಂಗಳವಾರ 12 ಗಂಟೆಗೆ ಪ್ರಾರಂಭವನ್ನು ಮಾಡಿದ್ದೀವಿ. ಅಲ್ಲಿಂದ ಆಂಧ್ರದ ಮುಖಾಂತರ ಗುಂಟಕಲ್, ಗುತ್ತಿ, ಕರ್ನೂಲ್ ಮುಖಾಂತರ ಆಂಧ್ರ ಪ್ರದೇಶದಿಂದ ನಾವು ಬರ್ತೀವಿ. ಅಲ್ಲಿಂದ ನಾವು ತೆಲಂಗಾಣ ರಾಷ್ಟ್ರಕ್ಕೆ ಬರ್ತೀವಿ. ತೆಲಂಗಾಣ, ಹೈದರಾಬಾದ್, ನಿಜಾಮಾಬಾದ್ ಅಲ್ಲಿವರೆಗೂ ತೆಲಂಗಾಣ ರಾಷ್ಟ್ರದಲ್ಲಿರ್ತೀವಿ. ನಂತರ ಅಲ್ಲಿಂದ ನಾವು ಮಹಾರಾಷ್ಟ್ರಕ್ಕೆ 3ನೇ ರಾಜ್ಯವಾಗಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತೀವಿ. ಮಹಾರಾಷ್ಟ್ರದಲ್ಲಿ ನಾಗಪುರ್ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಳ, ನಾಗಪುರ್ಗೆ ಬರ್ತೀವಿ. ನಾಗಪುರದಿಂದ ನೇರವಾಗಿ 4ನೇ ರಾಜ್ಯವಾಗಿರ್ತಕ್ಕಂಥ ಮಧ್ಯಪ್ರದೇಶಕ್ಕೆ ಬರ್ತೀವಿ. ಮಧ್ಯಪ್ರದೇಶದಲ್ಲಿ ಜಬಲ್ಪುರ್ ಅನ್ನೋದೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಅದರ ಮುಖಾಂತರ ರೇವಾ, ಮಧ್ಯಪ್ರದೇಶ ಅಲ್ಲಿವರೆಗೂ ಜಬಲ್ಪುರ್ವರೆಗೂ ಮಧ್ಯಪ್ರದೇಶ ಇರುತ್ತೆ. ಅಲ್ಲಿಂದ 5ನೇ ರಾಜ್ಯ ಆಗಿರ್ತಕ್ಕಂತಹ ಉತ್ತರ ಪ್ರದೇಶಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತೀವಿ. ಉತ್ತರ ಪ್ರದೇಶ 5ನೇ ರಾಜ್ಯ. ನಮಗೆ ಉತ್ತರ ಪ್ರದೇಶ ಪ್ರಮುಖವಾಗಿರ್ತಕ್ಕಂಥ ಸ್ಥಳ ರೇವಾ ಅನ್ನೋದೊಂದು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ನಗರ. ರೇವಾ, ಅಲ್ಲಿಂದ ಸುಲ್ತಾನ್ಪುರ್, ಅಲ್ಲಿಂದ ನಾವು ಈ 3 ಪುಣ್ಯಕ್ಷೇತ್ರಗಳಿಗೆ ನಾವು ಯಾವ ಕಡೆ ಹೋಗಬೇಕು ಅನ್ನೋದು ನಾವು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಈಗ ಬಳ್ಳಾರಿಯಿಂದ ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ನಂತರ ನೇರವಾಗಿ ನಾವು ಉತ್ತರ ಪ್ರದೇಶಕ್ಕೆ ಬರ್ತೀವಿ. ಉತ್ತರ ಪ್ರದೇಶದಲ್ಲಿ ನಾವು ರೇವಾವನ್ನು ದಾಟಿ ಸುಲ್ತಾನ್ಪುರ್ ಹತ್ತತ್ರ ಅಥವಾ ರೇವಾ ಆ ಒಂದು ನಗರದಲ್ಲಿ ನಾವು ನಿರ್ಣಯವನ್ನು ಮಾಡಬೇಕಾಗುತ್ತೆ. ಏನು ಅಂತ ಹೇಳಿದರೆ, ನಾವು ರೇವಾದಿಂದ ವಾರಣಾಸಿ, ಕಾಶಿ ಅಥವಾ ಬನಾರಸ್ಗೆ ಹೋಗ್ಬೇಕಾ, ಅಥವಾ ರೇವಾದಿಂದ ನೇರವಾಗಿ ಪ್ರಯಾಗ್ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕಾ, ಅಥವಾ ರೇವಾದಿಂದ ನೇರವಾಗಿ ಅಯೋಧ್ಯೆಗೆ ಬರಬೇಕಾ? ಇದು ಒಂದು ಜಂಕ್ಷನ್ ಆಗಿರೋದ್ರಿಂದ ನಾವು ಯಾವ ಊರಿಗೆ ಹೋಗಬೇಕು, ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋದು ರೇವಾನಲ್ಲಿ ನಾವು ನಿರ್ಣಯವನ್ನು ಮಾಡಬೇಕಾಗುತ್ತೆ. ಬನ್ನಿ, ಹಾಗಾದರೆ ನಾನು ನನ್ನ ಸ್ನೇಹಿತರ ಜೊತೆ ನಮ್ಮ ಈ ಒಂದು ಪುಣ್ಯಕ್ಷೇತ್ರಗಳು ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಗಾಗಿ ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾವು ರೇವಾದಿಂದ ನೇರವಾಗಿ ನಾವು ಕಾಶಿಗೆ ಹೋಗ್ತೀವಿ. ರೇವಾ ಟು ಕಾಶಿ ಹೆಚ್ಚು ಕಡಿಮೆ 190 ಕಿಲೋಮೀಟ್ರು ಹೆಚ್ಚು ಕಡಿಮೆ ಅಂತರ ಇರ್ಬೋದು. ಸೊ ನಾವು ಕಾಶಿಗೆ ಬರ್ತೀವಿ. ಕಾಶಿ, ಅಲ್ಲಿ ಗಂಗಾ ಸ್ನಾನವನ್ನು ಮಾಡ್ತೀವಿ. ಗಂಗಾ ಸ್ನಾನದ ಬಗ್ಗೆ ಇಡೀ ನಮ್ಮ ಭಾರತದ ಸನಾತನ ಧರ್ಮದ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ,
ಗಂಗಾ ಸ್ನಾನಂ ಮತ್ತು ತುಂಗಾಪಾನಂ, ಗಂಗಾ ಸ್ನಾನವನ್ನು ಮಾಡಬೇಕು, ತುಂಗಾ ಪಾನವನ್ನು ಮಾಡಬೇಕು ಅನ್ನೋದು ಒಂದು ಮಾಹಿತಿ ಇದೆ. ಆ ರೀತಿಯಾಗಿ ನಾವು ಗಂಗಾ ಸ್ನಾನವನ್ನು ಮಾಡಿಕೊಂಡು ನಾವು ನೇರವಾಗಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡಿದ್ದೀವಿ. ಕಾಶಿ ವಿಶ್ವನಾಥನನ್ನು, ಕಾಶಿ ವೀರೇಶ್ವರ ವಿಶ್ವನಾಥ ಅಂದರೆ ವಿಶ್ವಕ್ಕೆ ಭಗವಂತ, ದ ಗಾಡ್ ಆಫ್ ಯೂನಿವರ್ಸ್ ಅಂತ ಹೇಳಲ್ಪಡಲಾಗಿದೆ. ಈ ಒಂದು ಕಾಶಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸನಾತನ ಧರ್ಮದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಈ ಕಾಶಿ ಅನ್ನುವ ಒಂದು ಕಾಶಿ ಪಟ್ಟಣದ ಉಲ್ಲೇಖವನ್ನು ಪುರಾಣಗಳಲ್ಲಿ, ವೇದಗಳಲ್ಲಿ, ವೇದ ಉಪನಿಷತ್ತು ಪುರಾಣಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳು. ಈ 4 ವೇದಗಳಲ್ಲಿ ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು ವೇದ ಅಂದರೆ ಋಗ್ವೇದ. ಆ ಋಗ್ವೇದದಲ್ಲಿ ಈ ಕಾಶಿ ಪಟ್ಟಣದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಈ ಕಾಶಿಯಲ್ಲಿ ಮಾತೆ ಗಂಗಾ ಮಾತೆ, ಸಾಕ್ಷಾತ್ ಗಂಗಾದೇವಿ, ಗಂಗಾ ನದಿಯು ಹಿಮಾಲಯದಿಂದ ನೇರವಾಗಿ ಪ್ರಸನ್ನಳಾಗಿ ಕಾಶಿಯ ಮುಖಾಂತರ ಹಾಗೆ ಕಾಶಿಯ ಮುಖಾಂತರ ಹಾಗೆ ಅಯೋಧ್ಯೆಯನ್ನು ಸೇರಿಕೊಂಡು ಅಲ್ಲಿ ತ್ರಿವೇಣಿ ಸಂಗಮವನ್ನು ನೋಡಿಕೊಂಡು ಅಲ್ಲಿಂದ ನೇರವಾಗಿ ಬಂಗಾಳ ಕೊಲ್ಲಿಗೆ ಸೇರ್ಕೊಳ್ತಾಳೆ. ಸೊ ನಾವು ಈ ಒಂದು ಕಾಶಿಯ ದರ್ಶನ ಮತ್ತು ವಿಶ್ವನಾಥನ ದರ್ಶನವನ್ನು ನಾವು ಮಾಡಿಕೊಂಡು ನೇರವಾಗಿ ಇಂದು ಬೆಳಿಗ್ಗೆ 5 ಗಂಟೆಗೆ ನಾವು ಅಯೋಧ್ಯೆಗೆ ಬಂದಿದ್ದೀವಿ. ಅಯೋಧ್ಯೆಯಲ್ಲಿ ನಾವು ಪ್ರಭು ಶ್ರೀರಾಮನ ದರ್ಶನವನ್ನು ನಾವು ಮಾಡ್ಕೊಂಡಿದ್ದೀವಿ. ಪ್ರಭು ಶ್ರೀರಾಮನ ದರ್ಶನ ಅತ್ಯಂತ ಯಶಸ್ವಿಯಾಗಿ ನಮಗೆ ಸಿಕ್ಕಿದೆ. ದರ್ಶನದ ನಂತರ ಈಗ ನಾವು ನೇರವಾಗಿ ನಾವು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಾವು ಪುಣ್ಯ ಸ್ನಾನಕ್ಕಾಗಿ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಸನಾತನ, ಪ್ರತಿಯೊಬ್ಬ ಹಿಂದೂಗಳ ಒಂದು ಕನಸು ಏನು ಅಥವಾ ಒಂದು ಮಾನಸಿಕ ಸ್ಥಿತಿ ಏನು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಬೇಕು ಅನ್ನೋದು ಇದೆ. ಹೀಗಾಗಿ ಈ ಒಂದು ನೋಡಿ ನಮಗೆ ಇಂತಿಷ್ಟು ಟ್ರಾಫಿಕ್ ಕೂಡ ನಮಗೆ ಕಾಣಿಸ್ಕೊಳ್ತಾ ಇದೆ. ಈಗ ನಮಗೆ ಕ್ಷಮೆ ಇರಬೇಕು. ಏಕಂತ ಹೇಳಿದ್ರೆ ನಮಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಕಾಣಿಸ್ಕೊಂಡಿದೆ. ಹಿಂಗಾಗಿ ನಾವು ಸುಲ್ತಾನ್ಪುರ್ಗೆ ನಾವು ಬೈಪಾಸ್ನಿಂದ ಹೋಗ್ತಾ ಇದ್ದೀವಿ, ಸ್ವಲ್ಪ ಸೈಡಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ನಮಗೆ ಟ್ರಾಫಿಕ್ ಕಾಣಿಸ್ಕೊಂಡಿದೆ. ಎಲ್ಲಿಂದ? ಅಯೋಧ್ಯೆಯಿಂದ ಸುಲ್ತಾನ್ಪುರ್ ಮತ್ತು ಪ್ರಯಾಗ್. ಈ ಸುಲ್ತಾನ್ಪುರ್ ಭಾಗದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಇದೆ. ಇನ್ನು ಮಿಕ್ಕಿದ ಯಾವುದೇ ರೀತಿಯಿಂದ ಟ್ರಾಫಿಕ್ ಇಲ್ಲ. ಹಿಂಗಾಗಿ ನಾವು ಕೆಲವೇ ಗಂಟೆಗಳಲ್ಲಿ ನಾವು ಪ್ರಯಾಗ್ರಾಜ್ ಸೇರ್ಕೊಳ್ಳೋರಿದ್ದೀವಿ, ತ್ರಿವೇಣಿ ಸಂಗಮಕ್ಕೆ ಸೇರ್ಕೊಳ್ಳೋರಿದ್ದೀವಿ. ಅಲ್ಲಿ ಇಂತಿಷ್ಟು ಮಾಹಿತಿಗಾಗಿ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಲೈವ್ನಲ್ಲಿ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ಲರೂ ಕೂಡ ನೀವು ಶ್ರೀರಾಮನನ್ನು ದರ್ಶನ ಮಾಡ್ಕೋಬೋದು. ಇಲ್ಲಿ ನಮ್ಮ ಸ್ನೇಹಿತರು ಮತ್ತು BJP ಕಾರ್ಯಕರ್ತರಾಗಿರ್ತಕ್ಕಂಥ ರಾಮಾಂಜನೇಯವರು ರಾಮಲಲ್ಲ ಒಂದು ಫೋಟೋವನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ನಮಸ್ಕಾರ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.